ಕೊಡಗು 2018ರಿಂದಲೂ ಕೂಡ ಪ್ರವಾಹ ಜೊತೆಗೆ ಪ್ರಕೃತಿ ವಿಕೋಪ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿಗೆ ತುತ್ತಾಗಿರುವಂತಹ ಜಿಲ್ಲೆ. ಹೀಗಾಗಿ ಭೂಗರ್ಭ ತಜ್ಞರು ಕೊಡಗು ಜಿಲ್ಲೆಯ ಬೆಟ್ಟಗುಡ್ಡಗಳು ಸೂಕ್ಷ್ಮವಾದಂತಹ ಪ್ರದೇಶ ಅಂತ ಹೇಳಿವೆ. ಆದರೂ ಕೂಡ ಕೆಲವರು ಹಣದಾಸೆಗಾಗಿ ಅಲ್ಲಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ನೀವೇ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಭೂಗರ್ಭ ಅಗೆದು ಗಣಿಗಾರಿಕೆ, ಲಕ್ಷಾಂತರ ಮೌಲ್ಯದ ಕೆಂಪು ಹರಳು ಕಲ್ಲಿನ ಮೈನಿಂಗ್, ದುಡ್ಡಿನಾಸೆಗಾಗಿ ಪ್ರಕೃತಿಯ ಮಡಿಲಿಗೆ ಕನ್ನ. ಖಾಸಗಿ ಒಡೆತನದ ಜಾಗದಲ್ಲಿ ರಾಶಿ ಕಲ್ಲುಗಳು, ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹತ್ತಾರು ಮರಗಳ ಮಾರಣ ಹೋಮ. ಅರಣ್ಯ ಇಲಾಖೆಯ ಸಿಬ್ಬಂದಿ ಯಾವುದೇ ಘಟನೆ ನಡೆದಿಲ್ಲ ಎಂದು ವಾಪಸ್ಸಾಗುತ್ತಿರುವ ದೃಶ್ಯ. ಕೆಂಪು ಕಲ್ಲಿನ ಹರಳು ಕಲ್ಲಿನ ಆಸೆಗೆ ಭೂಗರ್ಭವನ್ನೇ ಅಗೆದಿರುವ ದುರುಳರು. ಇದು ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾಸಗಿ ವ್ಯಕ್ತಿಯ ಜಾಗದಲ್ಲಿನ ದೃಶ್ಯಗಳು. ಕಳೆದ ಹಲವಾರು ವರ್ಷಗಳಿಂದ ಕೆಂಪು ಹರಳು ಕಲ್ಲಿನ ಆಸೆಗಾಗಿ ಬೃಹತ್ ಬೆಟ್ಟವನ್ನೇ ನೆಲಸಮ ಮಾಡಲು ಹೊರಟಿದ್ದಾರೆ. ವಾರಕ್ಕೊಮ್ಮೆ ಖಾಸಗಿ ಜಾಗಕ್ಕೆ ಬಂದು ಬೃಹತ್ ಹಿಟಾಚಿ ಯಂತ್ರೋಪಕರಣಗಳನ್ನ ಬಳಸಿ ಕೆಂಪು ಹರಳು ಕಲ್ಲುಗಳನ್ನ ಇರುವ ಬೃಹತ್ ಬಂಡೆಗಳನ್ನ ಒಡೆಯುತ್ತಿದ್ದಾರೆ. ಲಾರಿಗಳಲ್ಲಿ ಕಲ್ಲುಗಳನ್ನ ಶೇಖರಿಸಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುತ್ತಿದ್ದಾರೆ. ಆದರೆ ಇದೆಲ್ಲವೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅರಣ್ಯ ಅಧಿಕಾರಿಗಳಿಗೆ ಗೊತ್ತಿದ್ರೂ ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಅಷ್ಟೇ ಅಲ್ಲದೆ ಪಬ್ಲಿಕ್ ಟಿವಿ ಗಣಿಗಾರಿಕೆ ನಡೆಯುವ ಸ್ಥಳಕ್ಕೆ ತೆರಳುವ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಗಣಿಗಾರಿಕೆ ನಡೀತಾ ಇಲ್ಲ, ಇದು ಖಾಸಗಿ ಜಾಗ ಇರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಅರಣ್ಯ ಇಲಾಖೆಯ ಸಿಬ್ಬಂದಿ ಹೇಳಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ರೆ ಮತ್ತೊಂದೆಡೆ ಹರಳು ಕಲ್ಲಿನ ಗಣಿಗಾರಿಕೆ ಕೂಡ ಒಂದು ರೀತಿ ನಿರಂತರವಾಗಿ ನಡೀತಿದೆ ಅಂತಲೇ ಹೇಳ್ಬೋದು. ಪ್ರಸ್ತುತ ಇದೀಗ ಪಬ್ಲಿಕ್ ಟಿವಿ ಇರ್ತಕ್ಕಂಥದ್ದು ಮಡಿಕೇರಿ ತಾಲೂಕಿನ ಮೇಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾಗದಲ್ಲಿ ಇದ್ದೀವಿ. ಇದೊಂದು ಖಾಸಗಿ ಒಡೆತನದ ಜಾಗದಲ್ಲಿ ನಾವಿದ್ದೇವೆ. ನೀವು ಇಲ್ಲಿ ದೃಶ್ಯದಲ್ಲಿ ನೋಡಿದ್ರೆ ಸಾಕಷ್ಟು ಮರಗಳ ಹನನ ಕೂಡ ಆಗಿದೆ. ಪ್ರಕೃತಿ ಮೇಲೆ ಯಾವ ರೀತಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ನೀವು ದೃಶ್ಯದಲ್ಲಿ ನೋಡ್ಬೋದು. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ಸಾಕಷ್ಟು ಮರಗಳು ದಾರಾಶಾಹಿ ಆಗಿದ್ರೆ ಮತ್ತೊಂದೆಡೆ ಈ ಒಂದು ದಾರಾಶಾಹಿ ಮಾಡಿರ್ತಕ್ಕಂಥ ಕಾರಣವೇ ಒಂದು ಹರಳು ಕಲ್ಲು ಏನಿದೆ, ಆ ಹರಳು ಕಲ್ಲಿನ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಕಲ್ಲುಗಳನ್ನ ಏನು ನೋಡ್ತೀರಿ, ಇದು ಏನು ಸೈಜ್ ಕಲ್ಲು ಅಥವಾ ಆ ರೀತಿ ಏನು ಕಂಡು ಬರಲ್ಲ. ಈ ಒಂದು ಕಲ್ಲನ್ನ ಹರಳು ಕಲ್ಲು ಅಂತ ಹೇಳ್ತಾರೆ. ಈ ಒಂದು ಸ್ಟೋನ್, ರೆಡ್ ಸ್ಟೋನ್ ಈ ಕಂಡು ಬರುತ್ತೆ ನಿಮಗೆ ಈ ದೃಶ್ಯದಲ್ಲಿ, ನೀವು ನೋಡ್ತಾ ಹೋಗ್ಬೋದು. ಇದಕ್ಕೆ ಸಾಕಷ್ಟು ಬೇಡಿಕೆ ಕೂಡ ಇದೆ. ರಾಜಸ್ಥಾನ, ಮಹಾರಾಷ್ಟ್ರ ಇಂತಹ ಭಾಗದಲ್ಲಿ ಸುಮಾರು ಕೆಜಿಗೆ 30,000 ರಿಂದ 40,000 ರೂಪಾಯಿಯಷ್ಟು ಬೆಲೆ ಬಾಳುವಂತಹ ಹರಳು ಕಲ್ಲಿದು. ಇದಕ್ಕೆ ಸಾಕಷ್ಟು ಬೇಡಿಕೆ ಇರೋದ್ರಿಂದ ಈ ಯಥೇಚ್ಛವಾಗಿ ಈ ಒಂದು ಪ್ರದೇಶದಲ್ಲಿ ಈ ಕಳೆದ 1 ವರ್ಷದಿಂದನೂ ಕೂಡ ಈ ಒಂದು ಹರಳು ಕಲ್ಲು ದಂಧೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಯಥೇಚ್ಛವಾಗಿ ಇಲ್ಲಿ ಬಂದು ಸಾಕಷ್ಟು ಜನರು, ಅಂದರೆ ಇಲ್ಲಿರ್ತಕ್ಕಂಥ ಭೂಮಾಲೀಕರು ಯಾರಿದ್ದಾರೆ, ಈ ಒಂದು ಭೂಮಾಲೀಕರು ಕೂಡ ಇದನ್ನ ತೆಗೆದುಕೊಂಡು ಹೋಗಿ ಮಾರಾಟವನ್ನ ಮಾಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಅದು ಕೂಡ ವಾರಕ್ಕೆ 1 ಬಾರಿ ಇಲ್ಲಿಂದ ಲೋಡ್ ಹೋಗುತ್ತೆ. ದಿನ ಒಂದಕ್ಕೆ ಅಂದರೆ ವಾರದಲ್ಲಿ 1 ತಪ್ಪರು 2 ಲೋಡನ್ನು ಈ ಭಾಗದಲ್ಲಿ ಹೊಡಿತಾರೆ. ಸಾಕಷ್ಟು ಬಂಡೆಕಲ್ಲುಗಳು ಕೂಡ ಗೋಚರಿಸ್ತಾ ಇದೆ. ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಬಂಡೆಕಲ್ಲು ಥರ ಗೋಚರಿಸಿದ್ರು ಕೂಡ ಒಳಭಾಗದಲ್ಲಿ ಆ ಒಂದು ತಿರುಳು, ಏನು ಮೇಲ್ಪದರವನ್ನು ತೆಗೆದಂತಹ ಸಂದರ್ಭದಲ್ಲಿ ಕೆಂಪು ಹರಳು ಸಿಕ್ಕುತ್ತೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಿದೆ. ಕೆಜಿಗೆನೆ 40,000 ಅಂದರೆ ಇದರಲ್ಲಿ ಸಾಕಷ್ಟು ಕೆಜಿಗಳು ಕೂಡ ಸಿಕ್ಕುತ್ತೆ. ಹೀಗಾಗಿ ಲೋಡುಗಟ್ಟಲೆ ಹೋಗ್ತಾ ಇದೆ. ಆದರೆ ಬಂದಿರತಕ್ಕಂಥ ಅಧಿಕಾರಿಗಳು, ಭೂ ವಿಜ್ಞಾನ ಇಲಾಖೆಯಿಂದ ಇರ್ಬೋದು ಅಥವಾ ಕಂದಾಯ ಇಲಾಖೆಯ ಅಧಿಕಾರಿಗಳಿರ್ಬೋದು ಅಥವಾ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾತ್ರ ಜಾಣ ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಈ ಒಂದು ಗಣಿಗಾರಿಕೆಯ ವಿರುದ್ಧ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಏನು ಕಾನೂನು ಕ್ರಮವನ್ನು ಕೈಗೊಳ್ತಾರಾ ಅಥವಾ ಅವ್ರ ಜೊತೆ ಶಾಮೀಲಾಗ್ತಾರಾ ಅನ್ನೋದು ಸಾರ್ವಜನಿಕರ ಇದೀಗ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇನ್ನು ಹಸಿರು ಹಾಗೂ ಗುಲಾಬಿ ಬಣ್ಣದಲ್ಲಿ ಇರುವ ಹರಳು ಕಲ್ಲುಗಳಿಗೆ ಸಾಕಷ್ಟು ಬೇಡಿಕೆ ಇದೆ. ದಶಕಗಳ ಹಿಂದೆ ಈ ಹರಳು ಕಲ್ಲುಗಳಿಗೆ ಕೆಜಿಗೆ 500 ರಿಂದ 1,000 ರೂಪಾಯಿ ಬೆಲೆ ಇತ್ತು. ಪ್ರಸ್ತುತ ರಾಜಸ್ಥಾನ, ಗುಜರಾತ್, ಮುಂಬೈ ಆಭರಣ ತಯಾರಕರಿಂದ ಭಾರಿ ಬೇಡಿಕೆ ಇದೆ. ಪ್ರತಿ ಕೆಜಿ ಹರಳು ಕಲ್ಲು 30 ರಿಂದ 40,000 ರೂಪಾಯಿಗೆ ಮಾರಾಟವಾಗ್ತಿದೆ. ಆಭರಣಗಳಿಗೆ ಮತ್ತು ಅಲಂಕಾರಿಕ ವಸ್ತುಗಳಿಗೆ ಈ ಹೊಳೆಯುವ ಕೆಂಪು ಕಲ್ಲುಗಳು ಬಳಕೆಯಾಗುತ್ತೆ. ಬೇಡಿಕೆ ಇರೋದ್ರಿಂದ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಬೃಹತ್ ಯಂತ್ರ ಬಳಸಿಕೊಂಡು ಭೂಗರ್ಭದ ಒಡಲು ಬಗೆಯುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೂ ಈ ಬಗ್ಗೆ ಮಾಹಿತಿ ಇದ್ರೂ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ ಎಂದು ಪರಿಸರವಾದಿಗಳು ಆರೋಪಿಸುತ್ತಿದ್ದಾರೆ. ಕೆಂಪು ಕಲ್ಲು ಅಂತ ಹೇಳಿದ್ರೆ ಅದಕ್ಕೆ ಬರ್ಮಾ ರೂಬೀಸ್ ಅಂತ ಹೇಳ್ತಾರೆ.
ಅದು ತುಂಬ ಪ್ರಿಷಿಯಸ್ ಸ್ಟೋನ್ಸ್. ಅದು ಸುಮಾರು 15 ವರ್ಷ ಹಿಂದೆ ಬಿಳಿಗಿರಿ ಅಂತ ಹೇಳೋ ಸ್ಥಳದಲ್ಲಿ ಇಲ್ಲಿಗಲ್ ಆಗಿ ಮೈನಿಂಗ್ ಆಯ್ತಾ ಇತ್ತು ಪ್ರೈವೇಟ್ ಲ್ಯಾಂಡ್ ಒಳಗೆ. ಯಾರು ಅದನ್ನ ಮಾಡ್ತಾ ಇದ್ದಿಲ್ಲ. ಇಲ್ಲಿಂದ ರಾಜಸ್ಥಾನ್ಗೆ ಹೋಯ್ತದೆ. ರಾಜಸ್ಥಾನಲ್ಲಿ ಅದನ್ನ ಫೈನ್ ಆಗಿ ಅದನ್ನ ಕಟ್ ಮಾಡಿದ್ದಾರೆ. ಅಲ್ಲಿಂದ ಎಕ್ಸ್ಪೋರ್ಟ್ ಆಯ್ತದೆ, ಇಂಡಿಯನ್ ಮಾರ್ಕೆಟ್ ಬರ್ತಾ ಇದೆ. ತುಂಬ ಎಕ್ಸ್ಪೆನ್ಸಿವ್. ಈಗ ಒಂದು 4-5 ಕ್ಯಾರೆಟಿಗೆ 31,000 ರೂಪಾಯಿ ಇದೆ. ನೀವು ಹೇಳಿದ್ದು ಸ್ಥಳದಲ್ಲಿ ಬಂಡೆಕಲ್ಲು ಹೊಡಿತಾರೆ, ಬಂಡೆಕಲ್ಲು ಒಳಗೆ ಅದು ಇರ್ತದೆ, ಅದನ್ನು ಇವರು ಮಾರ್ತಾರೆ, ಕದ್ದು ಮಾರ್ತಾರೆ. ಇದನ್ನು ತಡಿಬೇಕಾಗಿದ್ದು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವರು. ಇಷ್ಟರವರೆಗೆ ಕೊಡಗಿನಲ್ಲಿ ಮೈನಿಂಗ್ ಅವರು ಯಾವುದೇ ಒಂದು ಸ್ವಂತ ಪ್ರಕರಣ ಮಾಡಿಲ್ಲ. ಕಂಪ್ಲೇಂಟ್ ಕೊಟ್ಟರು ಮಾಡೋದಿಲ್ಲ. ಅಂದರೆ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಅವ್ರದ್ದು ಡಿಪಾರ್ಟ್ಮೆಂಟ್ ಬ್ರೈಬಲ್ಲಿ ನಡೀತಾ ಇರ್ತದೆ. ಒಟ್ನಲ್ಲಿ ಪ್ರಕೃತಿಯ ತವರು ಕೊಡಗು ಜಿಲ್ಲೆಯ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಅಕ್ರಮವಾಗಿ ಗಣಿಗಾರಿಕೆಗಳು ನಡೀತಾ ಇದ್ರು. ಅಧಿಕಾರಿಗಳು ಮಾತ್ರ ಏನೂ ಗೊತ್ತಿಲ್ಲದ ಹಾಗೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿದ್ದಾರೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.